ನಮಸ್ಕಾರ. ಇದೀಗ ಡ್ರೋನ್ ಪ್ರತಾಪ್ ಅವರ ಸರದೆ. ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ತಮ್ಮ ಪಾಲಕರ ಜೊತೆ ಕಳೆದ 3-4 ವರ್ಷಗಳಿಂದ ಮಾತನಾಡಿರಲಿಲ್ಲ. ತಾವು ಡ್ರೋನ್ ಮಾಡುತ್ತಿರುವಾಗಿ ಹಲವಾರು ವರ್ಷಗಳಿಂದ ಸುಳ್ಳು ಹೇಳುತ್ತಾ ಬಂದು ತಾವು ಡ್ರೋನ್ ತಯಾರಿಸಲು ಪಟ್ಟಿರುವ ಕಷ್ಟಗಳನ್ನು ಬೀದಿ ಬದಿಯಲ್ಲಿ ಮಲಗಿ ತುತ್ತು ಅನ್ನಕ್ಕಾಗಿ ಪರದಾಡಿದ ದಿನಗಳನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಾ ಕೇಳುಗರ ಕಣ್ಣಲ್ಲಿ ನೀರು ತರಿಸಿದ್ದ ಪ್ರತಾಪ್ ನಿಜ ಬಣ್ಣ ಬದಲಾದಾಗಲೂ ಹಲವು ವರ್ಷಗಳೇ ಬೇಕಾಗಿದ್ದವು. ಕೊನೆಗೂ ಇಷ್ಟು ವರ್ಷ ಹೇಳಿದ್ದು, ಮಾತನಾಡಿದ್ದು, ತಮ್ಮ ಬಗ್ಗೆ ಹೇಳಿಕೊಂಡಿದ್ದು, ಡ್ರೋನ್ ತಯಾರಿಕೆ ಕುರಿತು ವಿವರಣೆ ನೀಡಿದ್ದು ಎಲ್ಲವೂ ಹಸಿ ಹಸಿ ಸುಳ್ಳು ಎಂದು ತಿಳಿದು ಹಲವು ಕೇಸ್ಗಳು ಕೂಡ ದಾಖಲಾಗಿದ್ದವು. ಇದರ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಮತ್ತು ಪಾಲಕರ ನಡುವೆ ಸಂಪರ್ಕವೂ ಕಟ್ಟಾಗಿತ್ತು. ಹೌದು, ಅವರು ಅಪ್ಪ ಅಮ್ಮನ ಜೊತೆ ಮಾತನಾಡದ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿಯೂ ಡ್ರೋನ್ ಪ್ರತಾಪ್ ಹಲವು ಸಂದರ್ಭಗಳಲ್ಲಿ ಕಣ್ಣೀರು ಹಾಕಿದ್ದಿದೆ. ಅವರ ಆಸೆಯನ್ನು ಬಿಗ್ ಬಾಸ್ ಇದೀಗ ಈಡೇರಿಸಿದೆ. ಬಿಗ್ ಬಾಸ್ನಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಇತ್ತು. ಈ ವೇಳೆ ಸ್ಪರ್ಧಿಗಳ ಕುಟುಂಬದವರು ಬಂದಿದ್ದು ಪ್ರತಾಪ್ ಅವರ ಪಾಲಕರನ್ನು ಕರೆಸಲಾಗಿತ್ತು. ಆದರೆ ಪ್ರತಾಪ್ ಅವರಿಗೆ ಅಪ್ಪ ಅಮ್ಮನನ್ನು ನೋಡಲು ಸುಲಭವಾಗಿ ಬಿಡಲಾಗಿಲ್ಲ. ಡೋರ್ ಲಾಕ್ ಮಾಡಲಾಗಿತ್ತು. ಪಾಲಕರ ದನಿ ಕೇಳಿ ಪ್ರತಾಪ್ ಬಿಕ್ಕಿ ಬಿಕ್ಕಿ ಹತ್ತರು. ಪ್ಲೀಸ್ ಬಾಗಿಲು ತೆಗೆಯಿರಿ, ಅವ್ವ ಅಪ್ಪನನ್ನು ಭೇಟಿಯಾಗಬೇಕು ಎಂದು ಹೇಳಿದರು. ಹೌದು, ಅಷ್ಟಕ್ಕೂ ಸದ್ಯ ಕೆಲವು ಸ್ಪರ್ಧಿಗಳನ್ನು ಗೆಲುವಿನ ಅಭ್ಯರ್ಥಿಯಾಗಿ ಗುರುತಿಸಲಾಗಿದ್ದು ಅದರಲ್ಲಿ ಪ್ರತಾಪ್ ಕೂಡ ಒಬ್ಬರು. ಗೆಲುವಿಗಾಗಿ ಅತಿ ಜಾಗರೂಕರಾಗಿ ಆಡುತ್ತಿದ್ದಾರೆ ಪ್ರತಾಪ್. ಇವರ ಮಧ್ಯೆ ತಮ್ಮ ಅಪ್ಪ ಅಮ್ಮಂದಿರನ್ನು ನೆನೆದುಕೊಂಡು ತಮ್ಮ ಅಭಿಮಾನಿಗಳ ಕಣ್ಣಲ್ಲೂ ನೀರು ತರಿಸುತ್ತಾರೆ. ಇನ್ನು ಕೆಲವರು ಟ್ರೋಲ್ ಮಾಡಿ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ಎನ್ನುವುದು ಇದೆ. ಒಟ್ಟಿನಲ್ಲಿ ಸದಾ ಪಾಲಕರ ಬಗ್ಗೆ ಚಿಂತಿಸುತ್ತಿದ್ದ ಡ್ರೋನ್ ಪ್ರತಾಪ್ ಅವರಿಗೆ ಅಪ್ಪ ಅಮ್ಮನನ್ನು ನೋಡುವ ಭಾಗ್ಯವನ್ನು ಬಿಗ್ ಬಾಸ್ ನೀಡಿದೆ. ಪ್ರತಾಪ್ ಮೇಲೆ ಮೌನಿಸಿಕೊಂಡಿದ್ದ ಅಪ್ಪ ಬರುತ್ತಾರೋ ಇಲ್ಲವೋ ಎಂಬ ಬಗ್ಗೆ ಕುತೂಹಲಕ್ಕೆ ಕೊನೆಗೂ ಬಿಗ್ ಬಾಸ್ ತೆರೆ ಎಳೆದಿದೆ. ಈಗ ರಿಲೀಸ್ ಆಗಿರುವ ಮನೆಯವರಿಗಾಗಿ ಕಾಯುತ್ತಿದ್ದಾರೆ. ಸಂಗೀತ ಹಾಗೂ ನಮ್ರತಾ ಆತನನ್ನು ಸಮಾಧಾನ ಮಾಡುತ್ತಾರೆ. ಈ ವೇಳೆ ಪ್ರತಾಪ್ ಅವರ ತಾಯಿ ಧ್ವನಿ ಕೇಳುತ್ತದೆ. ಪ್ರತಾಪ್ ಅವ್ವ ಎಂದು ಮನೆಯೆಲ್ಲ ಕುಡುಕಾಡುತ್ತಾರೆ. ನಂತರ ಮೇನ್ ಡೋರ್ ಕ್ಲೋಸ್ ಮಾಡಲಾಗಿದೆ. ಅತ್ತ ಕಡೆ ಪ್ರತಾಪ್ ಅಪ್ಪ ಅಮ್ಮ ಇರುವುದನ್ನು ನೋಡಬಹುದು ಎಂದಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.